ಇದ್ದೆ, ಅದು ನೀವೇ ಸೀರೆ ಹಿಡ್ಕೊಂಡಿದ್ದು. ತುಂಬಾ ಚೆನ್ನಾಗಿದೆ ಸೀರೆ. ವಾಹ್, ತುಂಬಾ ಚೆನ್ನಾಗಿದೆ. ನನಗೆ ತುಂಬಾ ಖುಷಿ ಆಗ್ತಿದೆ. ನಿಮ್ಮಿಬ್ಬರಿಗೂ ಈ ಸೀರೆ ಕಾಣಿಸ್ತಿದೆ ಅಂತ. ಇದರಿಂದ ಏನ್ ಅನ್ಸುತ್ತೆ ಅಂದ್ರೆ, ಪ್ರಪಂಚದಲ್ಲಿ ಅತಿ ಸುಂದರಿಯರು, ತನ್ನ ಪತಿಯನ್ನು ಅತಿಯಾಗಿ ಪ್ರೀತಿ ಮಾಡೋರು ನಿಮ್ಗಿಂತ ಯಾರು ಇಲ್ಲ. ಮಹಾರಾಣಿಯವರೇ, ನೀವು ಇಲ್ಲಿರೋ ಸೀರೆಗಳನ್ನ ಖರೀದಿಸಲು ಇಷ್ಟಪಡ್ತೀರಾ? ಖಂಡಿತ. ನೀವೇನ್ ಹೇಳ್ತೀರಾ ಮಹಾರಾಜ? ಮತ್ತೆ ಒಂದ್ ಮಾತು ಹೇಳೋದಕ್ಕೆ ಮರ್ತೇ ಬಿಟ್ಟೆ. ಹೇಗೆ ಈ ಸೀರೆ ಪ್ರಪಂಚದಲ್ಲಿ ಇರೋ ಅತಿ ಸುಂದರಿ ಮತ್ತೆ ತನ್ನ ಪತಿಯನ್ನು ಅತಿ ಪ್ರೀತಿ ಮಾಡೋರ್ಗೆ ಹೇಗ್ ಕಾಣಿಸುತ್ತೋ, ಹಾಗೆ ಗಂಡಸರಲ್ಲಿ ಯಾವ ಗಂಡಸನಿಗೆ ಕಾಣಿಸುತ್ತೆ ಅಂದರೆ ಮನಸ್ಸಿಂದ ಶುದ್ಧವಾಗಿರ್ಬೇಕು, ಹೃದಯವಂತ, ದೇವರ ಭಕ್ತ, ಪೂಜೆ ಪುನಸ್ಕಾರ ಮಾಡುವನು ಮತ್ತೆ ಒಳ್ಳೆ ಗುಣವಂತನಾಗಿರುವವನಿಗೆ ಮಾತ್ರ ಕಾಣಿಸುತ್ತೆ. ಆಚಾರ್ಯ ತಾತಾಚಾರ್ಯರೇ, ಹೇಳಿ ಹೇಳಿ. ನಿಮಗೆ ಈ ಸೀರೆ ಕಾಣಿಸುತ್ತಿದೆಯೇ? ಆಚಾರ್ಯರೇ, ಇಲ್ಲ. ಆಚಾರ್ಯರೇ, ಹೌದೋ ಇಲ್ಲವೋ? ಸೀರೆ ಕಾಣಿಸುತ್ತಿದೆಯೋ ಇಲ್ಲವೋ? ಕಾಣಿಸ್ತಾ ಇದೆ ಮಹಾರಾಜರೇ, ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಮಗೆ. ಬಹಳ ಸುಂದರವಾಗಿದೆ. ಹುಡುಗಿನ ಅರೆ ಮೂರ್ಖ, ಸೀರೆ ಬಹಳ ಸುಂದರವಾಗಿದೆ ಮಹಾರಾಜರೇ, ಎಷ್ಟು ಅದ್ಭುತವಾಗಿದೆ. ಅಲ್ಲೋಡಿ, ಆ ಕಡೆಯಿಂದ ನೋಡಿ, ಎಷ್ಟು ಚೆನ್ನಾಗಿದೆ. ಚಿಕ್ಕ ಚಿಕ್ಕ ಹೂಗಳಿವೆ, ಅದು ಹಾರುವ ಪಕ್ಷಿ ಇದೆ, ನರ್ತಿಸೋ ನವಿಲು, ಉದಯಿಸೋ ಸೂರ್ಯ, ಈ ಬಳುಕೋ ನದಿ. ವಾಹ್, ಬಹಳ ಅದ್ಭುತವಾಗಿದೆ ಮಹಾರಾಜರೇ, ಬಹಳ ಅದ್ಭುತವಾಗಿದೆ. ವಾಹ್ 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 ವಾಹ್. ಮಂತ್ರಿಗಳೇ, ನಿಮಗೂ ಈ ಸೀರೆ ಕಾಣಿಸುತ್ತಿದೆಯೇ? ಅದು 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 ಕ್ಷಮಿಸಿ ಮಹಾರಾಜರೇ, ಇದು ನಿಮ್ಮ ಮತ್ತೆ ಮಹಾರಾಣಿಯವರ ಖಾಸಗಿ ವಿಷಯ. ನಮಗೆ ಕಾಣಿಸ್ದೇ ಇರೋದು ಕಾಣಿಸೋದ್ರಿಂದ ಯಾವ ಅರ್ಥನೂ ಇಲ್ಲ ಅಂತ ಹೇಳ್ತೀನಿ. ಮಹತ್ವ ಇರೋದು ಮಹಾರಾಜರ ದೃಷ್ಟಿಯಲ್ಲಿ. ಒಂದ್ ವೇಳೆ ನಿಮ್ಗೆ ಈ ವಸ್ತ್ರ ಕಾಣಿಸ್ತಿದೆ ಅಂದ್ರೆ ಮಂತ್ರಿ ಅವರು ಸರಿಯಾಗಿ ಹೇಳ್ತಿದ್ದಾರೆ. ನಿಮ್ಗೆ ಸೀರೆ ಕಾಣಿಸ್ತಾ ಇದೆ ಅಲ್ವಾ? ಚಿಕ್ಕ ಮಹಾರಾಣಿ ನಿಜ ಹೇಳಬೇಕು ಎಂದರೆ ನಮಗನಿಸುತ್ತದೆ ಮಧ್ಯದಲ್ಲಿ ಮಾತಾಡ್ತಿರೋದಕ್ಕೆ ಕ್ಷಮೆ ಇರಲಿ ಮಹಾರಾಜರೇ, ಆದ್ರೆ ಈ ವಿಷಯವನ್ನು ಹೇಳೋದು ತುಂಬಾ ಮುಖ್ಯವಾಗಿದೆ. ಯಾವ ಗಂಡ ತನ್ನ ಹೆಂಡತಿಯನ್ನು ಅತಿ ಪ್ರೀತಿ ಮಾಡ್ತಾನೋ ಅವ್ರಿಗೂ ಕೂಡ ಈ ಸೀರೆ ಕಾಣಿಸುತ್ತೆ. ಹಾಗಾದ್ರೆ ನೋಡ್ಬೇಕು ನಿಮ್ಮ ದರ್ಬಾರಿನಲ್ಲಿ ಆದರ್ಶ ಪುರುಷ ಯಾರು ಅಂತ, ಅವ್ರಿಗೆ ಈ ಸೀರೆ ಕಾಣಿಸುತ್ತೋ ಇಲ್ವೋ ಅಂತ. ಅಯ್ಯೋ, ನೀವ್ ಏನ್ ಕೇಳ್ತಿದ್ದೀರಾ ಚಿಂಪು ಅವ್ರೆ? ನೋಡಿ, ಫೂಂಗ್ ಫಾನೋ ಏನೋ ಒಂದು ಮಹಾರಾಜರಿಗೆ ಸೀರೆ ಕಾಣಿಸ್ತಾನೂ ಇದೆ, ಮತ್ತೆ ತುಂಬಾನೇ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಯಾಕಂದ್ರೆ ಮಹಾರಾಜರಿಗಿಂತ ಸತ್ಯವಂತರು, ನಿಷ್ಠಾವಂತರು ಮತ್ತೆ ತಮ್ಮ ಧರ್ಮ ಪತ್ನಿನ ತುಂಬಾ ಇಷ್ಟ ಪಡೋರು ಬೇರೆ ಯಾರಾದ್ರೂ ಇರೋಕ್ ಸಾಧ್ಯನಾ? ಹೇಳಿ ಮಹಾರಾಜ್ರೆ, ನಿಮ್ಗೆ ಸೀರೆ ಕಾಣಿಸ್ತಾ ಇದೆ ಅಲ್ವಾ? ಈಗ ನೋಡಲೇಬೇಕಾಗಿದೆ. ಹಾ, ಕಾಣಿಸುತ್ತಿದೆಯಲ್ಲ ಈ ಸೀರೆ, ಸ್ಪಷ್ಟವಾಗಿ ಕಾಣಿಸುತ್ತಿದೆ ಸೀರೆ.
ಹಾ ಯಾಕಿಲ್ಲ, ಇವರೇ ಹೇಳಿದ್ರಲ್ಲ, ಕಾಣಿಸ್ತಾನೆ ಇರುತ್ತೆ ಬಿಡು. ಸರಿ ಮಹಾರಾಜ, ನಿಮ್ಗೆ ಇಷ್ಟು ಸ್ಪಷ್ಟವಾಗಿ ಈ ಸೀರೆ ಕಾಣಿಸ್ತಾ ಇದೆ ಅಂದ್ಮೇಲೆ ಸಮಯ ನಷ್ಟ ಮಾಡೋದ್ ಬೇಡ. ಬೇಗ ನೀವು ಯಾರನ್ನಾದ್ರೂ ಕಳ್ಸಿ 1000 ಸ್ವರ್ಣ ಮುದ್ರೆ ತರಿಸಿ. ನಾವ್ ಈ ಎಲ್ಲ ಸೀರೆಗಳನ್ನ ತಗೋತಾ ಇದೀವಿ ಅಷ್ಟೇ. ನನಗೂ ಕೂಡ. ಈ ದರ್ಬಾರಿನಲ್ಲಿ ಯಾರು ಇದ್ದೀರಾ ಈ ವಿಷಯದ ಬಗ್ಗೆ ಮಾತಾಡಲು? ಬೇಡ, ನೀನೇನು ಹೇಳ್ಬೇಡ ರಾಮ, ಸ್ವಲ್ಪ ಸುಮ್ನೆ ಇರು. ನಾವು ಇನ್ನೊಂದು ಬಾರಿ ಕೇಳುತ್ತಿದ್ದೇವೆ, ಈ ದರ್ಬಾರಿನಲ್ಲಿ ಯಾರು ಇದ್ದೀರಾ ಈ ವಿಷಯದ ಬಗ್ಗೆ ಮಾತಾಡಲು? ಬೇಡ, ಬೇಡ್ವೇ ಬೇಡ, ಏನು ಹೇಳ್ಬೇಡ, ಬಾಯ್ ಮುಚ್ಕೊಂಡಿರು. ಮಹಾಪ್ರಭು, ಮುಗೀತು ಕತೆ. ಈ ಬಾಯ್ ಬಡ್ಕ ಸುಮ್ನೆನೇ ಇರಲ್ಲ. ನಾನೇನೋ ಹೇಳ್ಬೇಕು ಮಹಾಪ್ರಭು. ಹೇಳು ರಾಮಕೃಷ್ಣ, ಏನು ಹೇಳ ಬಯಸುತ್ತೀಯಾ ನೀನು? ಕ್ಷಮ್ಸೆ ಮಹಾಪ್ರಭು, ಅದರಲ್ಲಿ ಯೋಚನೆ ಮಾಡಿ ಹೇಳೋದು ಅಂತದೇನಿಲ್ಲ. ಆದ್ರೆ ಇಲ್ಲಿ ಆಸೀನರಾಗಿರೋ ಎಲ್ಲರಿಗೂ ಈ ಸೀರೆ ತುಂಬಾ ಚೆನ್ನಾಗಿ ಕಾಣ್ತಿದೆ. ರಾಜಗುರು ತಾತಾಚಾರ್ಯರಿಗಂತೂ ಇದ್ರಲ್ಲಿರೋ ಹಾರ್ತಿರೋ ಪಕ್ಷಿ, ನವಿಲು ಎಲ್ಲದೂ ಚೆನ್ನಾಗಿ ಕಾಣ್ತಿದೆ. ಮತ್ತೆ ನಿಸ್ಸಂಶಯವಾಗಿ ನಿಮಿಗೂ ಕೂಡ ಕಾಣ್ತಾ ಇದೆ ಅಲ್ವಾ ಮಹಾಪ್ರಭು? ಇದಂತೂ ಧರ್ಮಯುದ್ಧನೇ. ಅದು ನಿಮ್ಮಿಬ್ರು ಹೆಂಡ್ತೀರ್ನ ನೀವೆಷ್ಟು ಪ್ರೀತಿ ಮಾಡ್ತೀರಾ ಅನ್ನೋದು. ಅದಕ್ಕಾಗಿ ನನ್ ಪ್ರಕಾರ ಮಹಾಪ್ರಭು, ನೀವು ಈ ಸೀರೆಗಳನ್ನೆಲ್ಲ ಖರೀದಿ ಮಾಡಿ ಆದರಣೀಯ ಮಹಾರಾಣಿಗಳಿಗೆ ಉಡುಗೊರೆಯಾಗಿ ಕೊಟ್ಬಿಡಿ. ಎಷ್ಟು ಚತುರ, ಎಷ್ಟು ಬುದ್ಧಿವಂತ. ಯಾರಿವರು? ಸೇವಕನಿಗೆ ಪಂಡಿತ ರಾಮಕೃಷ್ಣ ಅಂತ ಕರೀತಾರೆ. ದರ್ಬಾರಿನ ವಿದೂಷಕ ನಾನು. ವಿದೂಷಕ? ಅಯ್ಯೋ ಹಾ, ನೀವು ಅವರೇ ತಾನೇ ದರ್ಬಾರಿನಲ್ಲಿ ಕೋತಿ ತರ ಅಂತ ಕುಳಿತಾ ಇರ್ತೀರಾ ಅಲ್ವಾ ಅಲ್ವಾ? ಖಂಡಿತವಾಗ್ಲೂ ಹಾಗೆ. ಪರವಾಗಿಲ್ಲ, ನಾನು ಚಿಕ್ಕವರು ದೊಡ್ಡವರು ವ್ಯತ್ಯಾಸ ಮಾಡಲ್ಲ. ಓಹೋ ಮಹಾಪ್ರಭು, ಎಂತ ಅದೃಷ್ಟ ನಮ್ದು, ಎಂತ ಅದೃಷ್ಟ. ದೊಡ್ಡ ಮನುಷ್ಯರು, ದೊಡ್ಡ ಮನಸ್ಸು, ದೊಡ್ಡ ವಿಚಾರ. ಎಂತ ಮಾತು, ಎಂತ ಮಾತು. ನಾನೇನ್ ಹೇಳ್ತೀನಂದ್ರೆ ಮಹಾರಾಜರೇ, ಕೇವಲ ಮಹಾರಾಣಿಗೆ ಮಾತ್ರ ಯಾಕೆ, ಇಡೀ ರಾಜ್ಯದಲ್ಲಿ ಇರೋ ವ್ಯಕ್ತಿಗಳು ಅವರು ತನ್ನ ಹೆಂಡತಿಗೆ ಮತ್ತೆ ಕುಟುಂಬದವರಿಗೆ ಈ ಸೀರೆಗಳನ್ನ ಹಾಗೂ ಈ ಬಟ್ಟೆಗಳನ್ನ ಖರೀದಿ ಮಾಡ್ಲೇಬೇಕು. ಏನ್ ಹೇಳ್ತೀರಾ ವಿದೂಷಕರೇ? ಇದಂತೂ ತುಂಬಾ ದೊಡ್ಡ ವಿಚಾರ ದೇವಿ, ಹೀಗೇನೆ ಆಗ್ಬೇಕು. ದೊಡ್ಡ ಭಾರತೀಯರು ಯೋನಯ ಮಸೋದು ತುಂಬಾನೇ ಸ್ವಲ್ಪ. ಎಲ್ಲರೂ ಬುದ್ಧಿ ಮಂದ್ಯರು, ಒಬ್ರಿಗಿದ್ದ ಒಬ್ರು ದೊಡ್ಡರು. ಇಲ್ಲ ದೇವಿ, ಇಲ್ಲಿರೋರು ಎಲ್ಲರೂ ಮೂರ್ಖರಲ್ಲ. ಏನು? ನೀವು ಹಾಗೆ ಯೋಚಿಸ್ತಿದ್ರಿ ಅಲ್ವಾ? ನಾನಂತೂ ನಂಬಿಕೆ ಇಡಿ ದೇವಿ, ನಾವು ಭಾರತೀಯರು ಅಷ್ಟು ದಡ್ರಲ್ಲ. ಆದ್ರೆ ಕೆಲವೊಮ್ಮೆ ನಂಬಿಕೆ, ಪ್ರೀತಿ, ವಿಶ್ವಾಸದಲ್ಲಿ ಕೆಲವೊಮ್ಮೆ ಮೋಸ ಹೋಗ್ತೀವಿ. ಆದ್ರೆ ಅಷ್ಟು ಸುಲಭ ಅಲ್ಲ ನಮ್ಮನ್ನ ಮೂರ್ಖರನ್ನಾಗಿ ಮಾಡೋದು. ನನಗೆ ಅರ್ಥ ಆಗ್ಲಿಲ್ಲ. ಅಯ್ಯೋ, ನೀವು ಮೂರ್ಖರಲ್ವಲ್ಲ, ಅದಕ್ಕೆ ನಿಮ್ಮ ಇಷ್ಟೊಂದು ಆಕರ್ಷಕ, ಇಷ್ಟು ಮನಮೋಹಕ, ಇಷ್ಟು ಸುಂದರವಾಗಿರೋ ವಸ್ತುನ ನಿಮ್ ಕೈಯಿಂದ ಬಿಡಲ್ಲ. ನಾವಿದನ್ನ ಖರೀದಿಸ್ತೀವಿ, ಈಗ್ಲೇ ಈ ಸಮಯದಲ್ಲೇ ಖರೀದಿಸ್ತೀವಿ. ಇದನ್ ತಗೊಳ್ಳಿ ದೇವಿ, ಸರಿಯಾಗಿ ನೋಡ್ಕೊಳ್ಳಿ. ಇದ್ರಲ್ಲಿ ನಿಮಗೆ ಕೊಡ್ಬೇಕಾಗಿರೋದೆಲ್ಲ ಇದೆಯಲ್ವಾ? ಯಾವ್ದು ಕಮ್ಮಿ ಇಲ್ಲ ತಾನೆ? ಅಯ್ಯೋ, ಎಲ್ಲ ಇದೆಯಲ್ಲ ಇದ್ರಲ್ಲಿ. ಇಲ್ ನೋಡಿ, ನಾಣ್ಯದ ಶಬ್ದನೂ ಬರ್ತಿದೆ. ಏನ್ ತಮಾಷೆ ಇದು? ಈ ಪೆಟ್ಟಿಗೆ ಖಾಲಿ ಇದೆ, ಇದ್ರಲ್ಲಿ ಏನೂ ಇಲ್ಲ. ಅಯ್ಯಯ್ಯೋ, ಏನ್ ಮಾತಾಡ್ತಿದ್ದೀರಾ ದೇವಿ? ಇದ್ರಲ್ಲಿ ಇದೆಯಲ್ಲ ಇಷ್ಟೊಂದು ದುಡ್ಡು. ನಿಮ್ ವಸ್ತುಗ್ ಸಿಗ್ಬೇಕಾಗಿರೋ ಎಲ್ಲ ಹಣ ಹೇಳ್ಬೇಕು ಅಂದ್ರೆ ಅದಕ್ಕಿಂತ ಜಾಸ್ತಿನೇ ಇದೆ.
ಪೂರ್ತಿ ಪೆಟ್ಟಿಗೆ ಸಂಪತ್ತಿಂದ ತುಂಬಿಕೊಂಡಿದೆ. ಕ್ಷಮಿಸಿ ದೇವಿ, ಕ್ಷಮಿಸಿ. ನಾನ್ ನಿಮಗೆ ಹೇಳೋದನ್ನೇ ಮರ್ತ್ಬಿಟ್ಟಿದ್ದೆ. ಈ ಹಣ ಬರೀ ಯಾರಿಗ್ ಮಾತ್ರ ಕಾಣತ್ತೆ ಅಂದ್ರೆ ಯಾರ ಮನ್ಸಲ್ಲಿ ಕಪಟ ವಂಚನೆ ಇರೋದಿಲ್ವೋ ಅವ್ರಿಗೆ ಕಾಣತ್ತೆ. ಅದಕ್ಕೆ ಆ ಕಾರಣದಿಂದ ನಿಮ್ಗಂತೂ ಈ ದುಡ್ಡು ಸರಿಯಾಗಿ ಕಾಣ್ಬೇಕಲ್ವಾ, ಹೌದಲ್ವಾ? ಏನಾಯ್ತು ದೇವಿ, ದುಡ್ಡು ಕಾಣಿಸ್ತಿದೆ ಅಲ್ವಾ? ಮಹಾಪ್ರಭು, ನನ್ ಕಡೆಯಿಂದ ಎಲ್ಲ ಸರಿಯಾಗಿ ಆಗಿದೆ. ನಾನಂತೂ ಇವ್ರು ತಂದಿರೋ ಎಲ್ಲಾ ವಸ್ತ್ರಗಳಿಗೆ ದುಡ್ಡನ್ನ ಸರಿಯಾಗಿ ಕೊಟ್ಟಾಗಿದೆ. ಹಾಗಾಗಿ ಇವ್ರು ತಂದಿರೋ ಎಲ್ಲಾ ವಸ್ತ್ರಗಳು ನಮ್ದಾಗಿದೆ. ಲೆಕ್ಕ ಚುಪ್ತ ಆಯ್ತು. ಅದೇ ದನ ಎಲ್ಲಿದೆ? ಹಾಗಾದ್ರೆ ಸೀರೆ ಎಲ್ಲಿದೆ? ಸೀರೆ ಇಲ್ಲಿದೆಯಲ್ಲ. ಹಾಗಾದ್ರೆ ಇಲ್ಲೂ ಇದೆ ಹಣ. ನನ್ನನ್ನ ಮುರ್ಕಿ ಅನ್ಕೊಂಡಿದ್ಯಾ? ನೀನ್ ತುಂಬಾ ಬುದ್ಧಿವಂತ. ಅಯ್ಯೋ ಇಲ್ಲ ದೇವಿ. ಏನ್ ಅನ್ಕೊಂಡಿದ್ಯಾ? ನಿನ್ ಬಲಕ್ಕೆ ಬೀಳ್ತೀನಂತನಾ? ಅಯ್ಯೋ ಇಲ್ಲ, ನನ್ ಭಯ ಗೊತ್ತಿಲ್ಲ ನಿನಗೆ. ನಿನ್ನಂತ ತುಂಬಾ ನೋಡಿದೀನಿ ನಾನು. ನಾಲ್ಕಣ ವಿದೂಷಕ, ಎಷ್ಟು ಧೈರ್ಯ ನಿನಗೆ? ನನ್ ಪ್ರಯೋಗನ ನನ್ ಮೇಲೆ ಉಪಯೋಗಿಸ್ತಾ ಇದೀಯಾ? ಅದೆಂತ ಪ್ರಯೋಗ? ನೀವು ತಂದಿರೋ ವಸ್ತುಗಳನ್ನ ನಮಗ್ ಕೊಟ್ರಿ, ನಾವಂತೂ ಇದನ್ನ ಖರೀದಿ ಮಾಡಿದ್ವಿ. ನಿಮ್ ವಸ್ತ್ರಕ್ಕೆ ಹಣ ಇಲ್ಲಿದೆ, ಲೆಕ್ಕ ಸರಿಯಾಗಿ ಹೋಯ್ತು. ಇದ್ರಲ್ಲಿ ಪ್ರಯೋಗ ಏನ್ ಬಂತು ಮಹಾಪ್ರಭು? ನಿನ್ ಕೈಯಲ್ಲಿ ದನ ಇಲ್ಲ ಅಂತ ಇಲ್ಲಿರೋ ಎಲ್ಲರಿಗೂ ಗೊತ್ತು. ಇದೆ, ಬೇಕಾದ್ರೆ ಎಲ್ಲರಿಗೂ ಕೇಳಿ. ಯಾವ ತರ ನಿಮ್ ಕೈಯಲ್ಲಿರೋ ಸೀರೆ ಕಾಣಿಸ್ತಿದ್ಯೋ ಅದೇ ತರ ನನ್ ಕೈಯಲ್ಲಿರೋ ದುಡ್ಡು ಎಲ್ಲರಿಗೂ ಕಾಣಿಸ್ತಿದೆ. ಇಲ್ಲಿರೋರು ಎಲ್ರು ಮೂರ್ಖರು, ಎಲ್ರು ದೊಡ್ಡರು. ನಾ ತೋರ್ಸೋದನ್ನೇ ಎಲ್ರು ಒಪ್ಕೋತಿದ್ದಾರೆ. ಎಷ್ಟು ಮೂರ್ಖರು! ಎಲ್ರು ಏನು ನೋಡಕ್ ಬಯಸ್ತಿದಾರೋ ನಾನು ಅದನ್ನೇ ತೋರಿಸ್ತಿದ್ದೀನಿ. ನಿನ್ ಕೈಯಲ್ಲಿ ಏನೂ ಇಲ್ಲ ಅಂತ ಒಪ್ಕೋತಿದ್ಯಾ ಅಲ್ವಾ? ಹಾಗಾದ್ರೆ ನೀವು ಒಪ್ಕೋತೀರಾ ನಿಮ್ ಕೈಯಲ್ಲಿ ಏನು ಇಲ್ಲ? ನಿಜ, ನನ್ ಕೈಯಲ್ಲಿ ಏನೂ ಇಲ್ಲ. ಹಾಗಾದ್ರೆ ಏನ್ ಮಾರಕ್ ಬಂದಿದ್ರಿ ನೀವು? ಏನೂ ಇಲ್ಲ. ಇಲ್ಲಿ ಬಂದು ಎಲ್ಲರೂ ಮೂರ್ಖರನ್ನಾಗಿ ಮಾಡಿ ದೋಚ್ಕೊಂಡು ಹೋಗ್ಬೇಕು ಅಂತ. ನೋಡು, ಆಟ ಮುಗೀತು, ಹಣ ವಸೂಲಾಯ್ತು. ನಡಿ ಹೋಗೋಣ. ಇನ್ನೇನು ಉಳಿದಿದೆ ಇಲ್ಲಿರೋದಕ್ಕೆ? ಮತ್ತೆ ಈ ಮುದ್ಕ ಅನ್ಕೊಂಡಿದ್ದೆಲ್ಲ ತಲೆ ಕೆಳಗಾಗೋಯ್ತು. ಕ್ಷಮೆ ಇರ್ಲಿ ಮಹಾರಾಜರೇ, ಕ್ಷಮೆ ಇರ್ಲಿ. ನನ್ನಿಂದ ತಪ್ಪಾಯ್ತು, ಕ್ಷಮೆ ಇರ್ಲಿ ಮಹಾರಾಜರೇ. ನಾನು ಗೋರಂಟಿ ಹಚ್ಚಿಸ್ಕೋಬೇಕು. ನಾನ್ ಕೂಡ ಹೊರಡ್ತೀನಿ. ನಾನು ಮಹಾರಾಜರಿಗೆ ವಿಶೇಷವಾದ ಭೋಜನ ತಯಾರು ಮಾಡ್ಬೇಕು. ಕ್ಷಮೆ ಇರ್ಲಿ ಮಹಾರಾಜರೇ, ಕ್ಷಮೆ ಇರ್ಲಿ. ತಪ್ಪಾಯ್ತು, ಕ್ಷಮೆ ಇರ್ಲಿ ಮಹಾರಾಜರೇ, ದೊಡ್ಡ ತಪ್ಪಾಯ್ತು. ಕರೆದೊಯ್ಯಿರಿ ಇವಳನ್ನು. ಮಹಾರಾಜರೇ, ನನ್ನನ್ನು ಕ್ಷಮಿಸಿ ಮಹಾರಾಜರೇ. ನನ್ನಿಂದ ದೊಡ್ಡ ತಪ್ಪಾಯ್ತು. ನಾನು ಒಪ್ಕೋತೀನಿ ಮಹಾರಾಜರೇ. ಕ್ಷಮಿಸಿ ಮಹಾರಾಜರೇ. ಮಹಾರಾಜರೇ, ನಮಗ್ ಮೊದಲೇ ಗೊತ್ತಿತ್ತು ಈ ಹುಡುಗಿ ಮೋಸ ಮಾಡ್ತಿದ್ದಾಳೆ ಅಂತ. ನಮ್ಮ ದಿವ್ಯ ದೃಷ್ಟಿ ನಮಗ್ ಮೊದಲೇ ತಿಳಿಸಿತ್ತು. ಖಂಡಿತ ಈ ಹುಡುಗಿಯಲ್ಲಿ ಏನೋ ಎಡವಟ್ಟಿದೆ ಅಂತ. ಆಚಾರ್ಯರೇ, ಹಾಗಾದ್ರೆ ನೀವು ಯಾಕೆ ಹೇಳಲಿಲ್ಲ? ಹೇಳಿದ್ನಲ್ಲ, ಖಂಡಿತ ಹೇಳ್ದೆ. ನಾನು ನನ್ನ ಶಿಷ್ಯರಿಗೆ ಹೇಳ್ದೆ. ನಾನು ಹೇಳ್ದೆ ಈಕೆ ಮೋಸ ಮಾಡ್ತಿದ್ದಾಳೆ ಅಂತ. ಹೇಳಿದ್ನೋ ಇಲ್ವೋ ಹೇಳ್ರಿ? ಇಲ್ಲ. ಹೇಳಿದ್ರು ಮಂತ್ರಿಗಳೇ, ನಮ್ಮಿಬ್ರಿಗೆ ಹೇಳಿದ್ರು. ಹೇಳಿದ್ರು. ಮಹಾರಾಜರೇ, ನಾನು ಎಣ್ಣೆಯಲ್ಲಿ ನೂಲು ನೋಡ್ತಾ ಇದ್ದೆ. ಎಣ್ಣೆಯಲ್ಲಿ ನೂಲು. ಅವಕಾಶಕ್ಕಾಗಿ ಹುಡುಕಾಡ್ತಿದ್ದೆ. ನಮ್ಗೆ ಅವಕಾಶ ಸಿಕ್ಕ ಕೂಡ್ಲೆ ಈ ಹುಡುಗಿಯ ಸತ್ಯಾಸತ್ಯತೆಯನ್ನ ನಿಮ್ಮ ಮುಂದೆ ತೋರಿಸ್ಬೇಕು ಅಂತಿದ್ದೆ. ಸ್ವಲ್ಪ ತಡ ಆಗೋಯ್ತು. ಅಷ್ಟರಲ್ಲಿ ವಿದೂಷಕ ರಾಮಕೃಷ್ಣ ಅವನ ಚತುರತೆಯನ್ನ ತೋರಿಸಿ ಸತ್ಯಾಸತ್ಯತೆಯನ್ನ ನಿಮ್ಮ ಮುಂದೆ ಇಟ್ಟ. ಇಲ್ಲ ಅಂದಿದ್ರೆ ಆಕೆ ಬಂಡವಾಳನ ನಾನೇ ಬಯಲು ಮಾಡ್ತಾ ಇದ್ದೆ ಮಹಾರಾಜರೇ. ನಮಗೆ ಗೊತ್ತಿತ್ತು ಆಚಾರ್ಯರೇ, ನಿಮ್ಮ ಕಣ್ಣಿಗೆ ಯಾರು ಧೂಳೆರಚಬಲ್ಲರು ಅಲ್ವೇ ಮತ್ತೆ? ನಮಗ್ ಗೊತ್ತಿದೆ. ನಾವಿಲ್ಲಿರೋವರೆಗೂ ಈ ರಾಜಸಭೆಗೆ ಯಾರಾದ್ರೂ ಬಂದು ಇಲ್ಲಿ ವಕ್ರದೃಷ್ಟಿಯನ್ನ ಬೀರೋದಕ್ಕೆ ಹೇಗ್ ಸಾಧ್ಯ ಆಗತ್ತೆ ಹೇಳಿ? ಅರೇ ಇರ್ಲಿ ಬಿಡೋ ಮುದ್ಕ. ಇಲ್ಲಿ ಎಲ್ರಿಗೂ ಗೊತ್ತು ನೀನ್ ಎಂತ ದೊಡ್ಡ ಮೂರ್ಖ ಅಂತ. ಇವರು ಮಾಡಿರೋ ತಪ್ಪು ಯಾರಿಗೂ ಗೊತ್ತಾಗಿಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ಶಭಾಷ್ ರಾಮಕೃಷ್ಣ, ನೀವು ಇಂದು ರಾಜಕೋಶದ ಧನರಕ್ಷಣೆ ಅಷ್ಟೇ ಅಲ್ಲ, ನೀವು ಮತ್ತೊಮ್ಮೆ ನಿರೂಪಿಸಿರುವಿರಿ ನಿಮ್ಮ ಬುದ್ಧಿಕೌಶಲ್ಯದ ಮುಂದೆ ಯಾರೂ ಇಲ್ಲವೆಂದು.
ವಿದೂಷಕ ರಾಮಕೃಷ್ಣ. ನಮ್ಮ ಕಡೆಯಿಂದ ಈ ಸಣ್ಣ ಬಹುಮಾನ ಸ್ವೀಕರಿಸಿ. ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ. ನನಗಿದಂತೂ ಗೊತ್ತಾಗ್ತಿಲ್ಲ ಮಹಾಪ್ರಭು, ನಾನಿದಕ್ಕೆ ಅರ್ಹನೋ ಇಲ್ವೋ ಅಂತ. ಆದ್ರೆ ನಾನು ಇದಂತೂ ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ, ನಾನು ಕೊನೆ ಉಸಿರು ಇರೋವರೆಗೂ ನೀವು ತೋರಿಸ್ತಿರೋ ಪ್ರೀತಿ ಮತ್ತೆ ವಿಶ್ವಾಸನ ಯಾವಾಗ್ಲೂ ಉಳಿಸ್ಕೊಳ್ಳೋಕೆ ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ. ಕೇಳಿ ಆನಂದವಾಯಿತು ವಿದೂಷಕ ರಾಮಕೃಷ್ಣ. ಅದೇನಾಗಿರ್ಲಿ ಮಹಾರಾಜ್ರೆ, ಒಂದು ಮಾತು ಮಾತ್ರ ಬಹಳ ಹಾಸ್ಯಾಸ್ಪದವಾಗಿತ್ತು. ಆ ಹುಡುಗಿ ಇವನನ್ನ ಕೋತಿ ಅಂತ ಹೇಳಿ ಹೋದ್ಲು. ಮನಸ್ಸಲ್ಲೇ ನನಗೆ ಬಹಳ ನಗು ಬರ್ತಾ ಇತ್ತು. ಅಂದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ ನಾವು ಕಲ್ಪನೆ ಮಾಡ್ಕೋತಾ ಇದ್ದೆ ಕೋತಿಯ ರೂಪದಲ್ಲಿ ಹೇಗಿರ್ತಾನೆ ಅಂತ. ಕುಣಿತಾನೆ, ಜಿಗಿತಾನೆ, ಮೈ ಕೈ ಕೆರ್ಕೊಂಡು ಹಾಗೆ ಓಡಾಡ್ತಿರ್ತಾನೆ. ಬಹಳ ಅದ್ಭುತವಾಗಿತ್ತು ಮಹಾರಾಜ್ರೆ. ನಮ್ಮ ಕಲ್ಪನೆಯಲ್ಲಿ ಇವರು ಬಾಳೆಹಣ್ಣು ತಿಂತಾ ಇದ್ದ, ಅದು ಕೂಡ ಸಿಪ್ಪೆ ಸುಲಿದೇನೆ. ಅದೇನಾಗಿರ್ಲಿ ಮಹಾರಾಜ್ರೆ, ಒಂದು ಮಾತು ಮಾತ್ರ ಬಹಳ ಹಾಸ್ಯಾಸ್ಪದವಾಗಿತ್ತು. ಆ ಹುಡುಗಿ ಇವನನ್ನ ನಮ್ಮ ವಿದೂಷಕ ಮಹೋದಯರನ್ನ ಕೋತಿ ಅಂತ ಹೇಳ್ತಿದ್ಲು. ಮನಸ್ಸಲ್ಲೇ ನನಗೆ ಬಹಳ ನಗು ಬರ್ತಾ ಇತ್ತು. ಅಂದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ ನಾವು ಕಲ್ಪನೆ ಮಾಡ್ಕೋತಾ ಇದ್ದೆ ಕೋತಿಯ ರೂಪದಲ್ಲಿ ಹೇಗಿರ್ತಾನೆ ಅಂತ. ಕುಣಿತಾನೆ, ಜಿಗಿತಾನೆ, ಮೈ ಕೈ ಕೆರ್ಕೊಂಡು ಹಾಗೆ ಓಡಾಡ್ತಿರ್ತಾನೆ. ಬಹಳ ಅದ್ಭುತವಾಗಿತ್ತು ಮಹಾರಾಜ್ರೆ.